ನೀಡಿದ್ದಾರೆ ಅಂತ ಹೇಳಿ ಬಯಸ್ತೀನಿ. ಮೊದಲನೇದಾಗಿ ಶಾಮನೂರು ಶಿವಶಂಕರಪ್ಪ ಸಾಹೇಬ್ ಇದ್ದಾಗಲೇ ಆರ್ಡ್ರ್ ಮಾಡಿದ್ರು. ಕಾರಣಾಂತರಗಳಿಂದ ಅವರಿಗೆ ಹುಷಾರಿಲ್ಲ. ಅವರು ಇವತ್ತು ಅವ್ರನ್ನ ಒಂದಿಗಿಲ್ಲ. ಆಮೇಲೆ ದೀಪವನ್ನು ಕಂಡ್ರೆ ಅವ್ರನ್ನ ನಾವು ಕಳ್ಕೊಂಡ್ವಿ. ಇದೆಲ್ಲದ ಒಂದು ನಿಟ್ಟಿನಲ್ಲಿ ಪದಗ್ರಹಣ ಆಗಿರಲಿಲ್ಲ. ನಿಟ್ಟಿನಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಟೌನ್ ಹಾಲಲ್ಲಿ ಪದಗ್ರಹಣ ನೆರವೇರಿತು ಅಂತ ಹೇಳಿ ಮೊದಲನೇದಾಗಿ ನಮ್ಮೆಲ್ಲ ಸಮಾಜದ ಬಾಂಧವರು ಇವತ್ತು ಬಂದು ಯಶಸ್ವಿಗೊಳಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಎಲ್ಲ ಸಚಿವರಾಗಿರ್ಬೋದು, ಪೂಜ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಯುವ ಮಂಡಳಿ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಮಾರ್ಗದರ್ಶನ ನೀಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ದೊಡ್ಡದಾದಂಥ ಜವಾಬ್ದಾರಿಯನ್ನು ನಮ್ಮ ಮೇಲೆ ವಹಿಸಿದ್ದಾರೆ. ಅದನ್ನು ತೊಗೊಂಡು ಹೋಗುವಂಥದ್ದು, ಸಮಾಜ ಕಟ್ಟುವಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ಮುಂದಿನ ದಿನಮಾನದಲ್ಲಿ ಹಂತ ಹಂತವಾಗಿ ಗ್ರಾಮಗಳ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ, ಇವತ್ತು ನನ್ನದು ರಾಷ್ಟ್ರೀಯ ಒಂದು ಘಟಕದಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ನಾವು ಸಮಾಜನ ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಹೇಳಿ. ವೀರಶೈವ ಪಂಗಡ ಸಾಕಷ್ಟು ಪಂಗಡಗಳಿದೆ, ಅವರೆಲ್ಲ ಕೂಡ ಒಟ್ಟಿಗೆ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ಇವತ್ತು ಮಹಾಸಭಾ ಅಂತಂದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಕೇವಲ ಒಂದು ಪಂಗಡ, ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಎಲ್ಲ ಉಪಪಂಗಡಗಳಲ್ಲೂ ಕೂಡ ಇವತ್ತು ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷಗಳಾಗಿರ್ಬೋದು ಎಲ್ಲರೂ ಇರೋದ್ರಿಂದ ಎಲ್ಲ ಸಮಾಜದವರು ಕೂಡ ಕೈ ಜೋಡಿಸ್ತಾರೆ ಈ ಒಂದು ಸಮಾಜ ಸಂಘಟನೆಗೆ ಅಂತ ನಾನು. ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಜನರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಈಗ ತಾವು ಮಹಿಳಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದೀರಿ, ವಿಶೇಷವಾಗಿ ಮಹಿಳೆಯರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದೇನಾ ಅಂತ ಇಲ್ಲ, ಎರಡು ಒಂದೇನೇ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅನಂತ ಕಾಲದಿಂದ ಇವತ್ತು ರೇಣುಕಾಚಾರ್ಯರು ನಮ್ಮ ಏನು ಐತಿಹಾಸಿಕ ಒಂದು ಏನು ನಮ್ಮ ಭೂಮಿ ಸೃಷ್ಟಿಯಾಯಿತು, ಪಂಚಲಿಂಗಗಳಿಗೆ ಉದ್ಭವ ಆಯಿತು, ಅಂದಿನಿಂದ ಬಂದಂಥವ್ರು ರೇಣುಕಾಚಾರ್ಯರು. ಅವರು ಕೂಡ ಲಿಂಗವನ್ನು ಪ್ರತಿಪಾದಿಸಿದವರು. ಲಿಂಗ ಒಂದು ಲಕ್ಷ ಲಿಂಗದವನ್ನು ಸ್ಥಾಪಿಸೋದ್ರ ಮೂಲಕ ಲಿಂಗ ಪೂಜೆ ಶ್ರೇಷ್ಠ ಅಂತೇಳಿ, ಇವತ್ತು ಶಿವನ ಪೂಜೆ ಶ್ರೇಷ್ಠ ಅಂತೇಳಿ ಸಾರದಂಥವ್ರು. ಇವತ್ತು ಜಗಜ್ಯೋತಿ ಬಸವೇಶ್ವರರು ಅವರು ಕೂಡ ಇಷ್ಟಲಿಂಗ ಪೂಜೆ ಶ್ರೇಷ್ಠ. ನಾವೆಲ್ಲರೂ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ದೇವರನ್ನು ಕಾಣಬೇಕು, ಕಾಯಕದಲ್ಲಿ ಕೈಲಾಸವನ್ನು ಕಾಣಬೇಕು ಅನ್ನುವಂಥ ಇಬ್ಬರೂ ಕೂಡ ಮಾನವ ಧರ್ಮಕ್ಕೆ ಜಯವಾಗಿ ಧರ್ಮದಿಂದಲೇ ಶಾಂತಿ ವಿಶ್ವಕ್ಕೆ ಅಂತೇಳಿ ಸಾರದಂಥರು. ಕಾಯಕವೇ ಕೈಲಾಸ ಅಂತೇಳಿ ದೈವೇ ಧರ್ಮದ ಮೂಲವಯ್ಯ ಅಂತೇಳಿ ಸಾರದಂಥವ್ರು. ಆ ಒಂದು ನಿಟ್ಟಿನಲ್ಲಿ ಎರಡು ಒಂದೇ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದ. ಹೆಚ್ಚಿನ ಐಡೆಂಟಿಫಿಕೇಷನ್ ಬೇಕು, ಹೆಚ್ಚಿನ ಮಂತ್ರಿಸ್ಥಾನ ಕೊಡಬೇಕು, ಎಲ್ಲ ಬೇಕು. ಯಾವುದೇ ಆದರೆ ಯಾಕಂದರೆ ನಮ್ಮದು ಸಮುದಾಯದ ಒಂದು ಏನು ಮೂಲ ಉದ್ದೇಶ ಅಂದರೆ ಯಾವುದೇ ಸಮುದಾಯದ ಬಗ್ಗೆ ಅವ್ರು ತೊಗೊಂಡೋಗುವಂಥ ಕಾರ್ಯ ನಾವು ಮಾಡ್ಕೊಂಡು ಬಂದಿದ್ದು ಮಾಡಬೇಕು. ಸರ್ವೀಸು ನಮ್ಗೊಂಥರ ಎಲ್ಲರ ಮನೋಭಾವನದಲ್ಲಿದೆ. ಹಾಗಾಗಿ ನಮ್ಮವ್ರು ಜಾಸ್ತಿ ಇದ್ದರೆ ಒಳ್ಳೆಯದು. ಈಗ 90 ಈಗ 54 ಇದ್ದೀವಿ, 90 ಆಗೋದು ಮತ್ತೆ ಪ್ರಯತ್ನ ಮಾಡೋಣ ಸರ್. ನಿಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 90 MLA ಗಳಂತ